ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಯರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಚಿಕನ್ ಡ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ತುಂಬ ಸಾಮಗ್ರಿಗಳು ಬೇಡ, ಏನಿಲ್ಲ. ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆ ಒಳಗಡೆ ಚಿಕನ್ ಡ್ರೈ ಮಾಡ್ಕೋಬೋದು. ನೋಡಿ, ನಾನು ಚಿಕನ್ ಡ್ರೈಗೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇವಾಗ ನೋಡಿ, ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ, ಉಪ್ಪು ಮತ್ತು ಖಾರದ ಪುಡಿ, ಅರಿಶಿನ, ಸೋಯಾ ಸಾಸ್, ಒಂದು ಹಾಫ್ ಲೆಮನ್. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ನೋಡಿ, ಒಂದು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಕರಿಬೇವು ಮತ್ತು ಒಂದು 2-3 ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಸೀಳಿಟ್ಟಿದ್ದೀನಿ. ನಾನೀಗ ಒಂದು ಬಾಣಲಿಗೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಹಾಫ್ kg ಚಿಕನ್ ವಾಶ್ ಮಾಡಿಟ್ಟಿದ್ವಲ್ಲ, ಅದನ್ನು ಈ ಎಣ್ಣೆ ಒಳಗಡೆ ಹಾಕ್ಕೋಬೇಕು. ಫಸ್ಟು ನಾವು ಎಣ್ಣೆನ ಈ ಚಿಕನ್ ಹಾಕ್ಕೊಂಡ ತಕ್ಷಣ ಎಣ್ಣೆ ಒಳಗಡೆ ನೀಟಾಗೆ ಅದು ಮೇಲ್ಗಡೆ ಇರೋದು ಸ್ಕಿನ್ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗಬೇಕು. ಆ ಥರ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ಸಾಮಗ್ರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಅರ್ಧ kg ಚಿಕನ್ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಮೊದಲನೇ ಸರಿ ನಮ್ಮ ಚಾನಲ್ನ ನೋಡ್ತಾ ಇರೋ ವೀಕ್ಷಕರು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೀವು ಒಮ್ಮೆ ಮಾಡಿ ನೋಡಿ ಟೇಸ್ಟು ಹೇಗಿರುತ್ತೆ ಅಂತ ಹೇಳಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಚಿಕನ್ನು. ನೀಟಾಗಿ ಎಣ್ಣೆ ಒಳಗಡೆ ಬಾಡಿಸ್ಕೋಬೇಕು. ಹಸಿ ಸ್ಮೆಲ್ಲು ಕೂಡ ಹೋಗಬೇಕು. ಹಾಗೆಯೇ ಬೇಯಲಿಕ್ಕೂ ಕೂಡ ನಮಗೆ. ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಮುಕ್ಕಾಲು ಚಮಚ ಹಾಕ್ಕೋಬೇಕಾಗತ್ತೆ. ನೋಡಿ, ಮುಕ್ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪ ಚಮಚದಲ್ಲಿ. ಆಮೇಲೆ ಒಂದು 1/4 ಚಮಚ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಉಪ್ಪು ಮತ್ತು ಅರಿಶಿನ ಇದು ಎರಡರ ಜೊತೆ ಚಿಕನ್ನು ನೀಟಾಗಿ ಬೇಯಬೇಕು ಫಸ್ಟು. ಆವಾಗಲೇ ತುಂಬ ಟೇಸ್ಟು, ಉಪ್ಪು ಚೆನ್ನಾಗಿ ಹತ್ಕೊಳ್ಳುತ್ತೆ ಚಿಕನ್ಗೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಕಡಿಮೆ ಫ್ಲೇಮ್ ಇಟ್ಕೊಂಡು ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ನಾನು ನೀರೇನು ಹಾಕಿಲ್ಲ, ಉಪ್ಪು ಅರಿಶಿನ ಮಾತ್ರ ಹಾಕಿರೋದು. ಅದು ನೀಟಾಗಿ ಚಿಕನ್ನು ಎಣ್ಣೆ ಬಿಟ್ಕೊಳ್ತಾ ಇದೆ, ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲೇ ಬೇಯುತ್ತೆ ಚಿಕನ್ನು. ಆದಷ್ಟು ಕಡಿಮೆ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಗ್ಯಾಸ್ ದೊಡ್ಡದಾಗೆಲ್ಲ ಇಟ್ಕೋಬೇಡಿ, ಬೇಗ ತಳ ಹಿಡಿದ್ಬಿಡುತ್ತೆ. ನೋಡಿ, ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಬೆಂದಾದಮೇಲೆ ಚಿಕನ್ನು ಅದನ್ನು ಎಕ್ಸ್ಟ್ರಾ ಒಂದು ಪ್ಲೇಟಿಗೆ ತೆಗೆದಿಟ್ಕೊಬಿಡಿ. ಈಗ ನಾವು ಅದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಲೈಟಾಗಿ ಗ್ರೇವಿ ಮಾಡ್ಕೊಳ್ಳೋಣ ಚಿಕನ್ಗೆ. ಅದೇ ಬಾಣಲಿ ಆದರೂ ಸಾಕು. ನೋಡಿ, ನೀಟಾಗಿ ನಾನು ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚಮಚ, ಒಂದೊಂದು ಚಮಚ ಹಾಕ್ಕೊಂಡ್ರೆ ಸಾಕು. ಅದರಲ್ಲೂ ಕೂಡ ಚಿಕನ್ ಇರುತ್ತೆ. ನಾನು ಒಂದು ಚಮಚ, ನೀಟಾಗಿ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಂಬ ಆಯಿಲ್ ಆದರೂ ಕೂಡ ತಿನ್ನಲಿಕ್ಕಾಗಲ್ಲ. ಅದರಲ್ಲೂ ಚಿಕನಲ್ಲೂ ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ, ಇದಕ್ಕೆ ನಾನು ಜಜ್ಜಿಟ್ಟಿರೋದು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ kg ಚಿಕನ್ ಅಲ್ವಾ, ಒಂದು ಮೀಡಿಯಮ್ ಗೆಡ್ಡೆ ಜಜ್ಜಿಟ್ಕೊಂಡಿದ್ದೀನಿ. ತುಂಬ ನೈಸು ಬೇಡ, ತುಂಬ ದಪ್ಪನೂ ಬೇಡ. ಒಂದು ಗೆಡ್ಡೆನ ಸ್ವಲ್ಪ ನೀಟಾಗಿ ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ, ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಇದಕ್ಕೆ ನೋಡಿ, ಕಡಿಮೆನೇ ಉರಿ ಇಟ್ಕೊಳ್ಳಿ. ಇದು ಒಮ್ಮೆ ಮಾಡಿ ಚಿಕನ್ ಫ್ರೈ ಮಾಡಿರೋದೇ ಅಲ್ವಾ ಬಾಣಲಿ, ಮತ್ತು ನೀವು ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ಇಟ್ಕೊಂಡು ಮಾಡ್ಕೋಬೋದು ಬೇರೆ ಬಾಣಲಿಯಲ್ಲಿ. ನಾನು ಇದರಲ್ಲೇ ಮಾಡಿದ್ದೀನಿ. ನೋಡಿ, 1-2 ಹಸಿಮೆಣ್ಸಿನ್ಕಾಯಿ ಸೀಳಿಟ್ಟಿದ್ನಲ್ಲ, ಅದು ಕೂಡ ಇದರಲ್ಲೇ ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ನೋಡಿ, ನೀಟಾಗಿ ಫ್ರೈ ಆಗುತ್ತೆ ಎಣ್ಣೆ ಒಳಗಡೆ. ಅದು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಅದರೊಳಗಡೆ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಅದರದ್ದೇ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಬೆಳ್ಳುಳ್ಳಿದು ಮತ್ತು ಕರಿಬೇವು ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಚಿಕನ್ ಒಳಗಡೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ. ಇವಾಗ ಇದಕ್ಕೆ ನಾವು ಇದನ್ನ ಹಾಕ್ಕೊಳ್ಳೋಣ. ಈಗ ನಾವು ಮಿಕ್ಸಿ ಮಾಡಿಟ್ಟಿರ್ತೀವಲ್ಲ ಟೊಮೊಟೊ, ಸೋಯಾ ಸಾಸ್ ಒಂದು 2 ಚಮಚ ಸೋಯಾ ಸಾಸ್ ಬೇಕಾಗುತ್ತೆ. ತುಪ್ಪ ಚಮಚದಲ್ಲಿ 2-2.5 ಚಮಚ ಸೋಯಾ ಸಾಸ್ ಹಾಕ್ಕೊಂಡ್ರೆ ಸಾಕು ಇದಕ್ಕೆ. ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ.
ನೋಡಿ, ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ಅನ್ನ ಸಾಂಬಾರು ಬೇಳೆ ಸಾಂಬಾರು ಜೊತೆ ಎಲ್ಲ. ನಾನು ಒಂದು ಟೊಮೊಟೊನ ಅದಕ್ಕೇನು ನೀರು ಆ್ಯಡ್ ಮಾಡ್ದೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕೆಂಪಗಾಗಿರೋ ಟೊಮೊಟೊ ಮಿಕ್ಸಿ ಮಾಡಿ ಎತ್ತಿಟ್ಟಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಟೊಮೊಟೊ ಕೂಡ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಬೇಯುವಾಗ ನಾವು ನೋಡಿ ನೀಟಾಗಿ ಅದು ಚಿಕ್ಕ ಉರಿನೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೀಟಾಗಿ ನೋಡಿ ಈ ಥರ ಅದು ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇರುತ್ತೆ, ಘಮ 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 ಅಂತೇಳಿ. ಅದು ಶುಂಠಿ ಮತ್ತು ನಾವು ಕರಿಬೇವು ಕೂಡ ಹಾಕಿದ್ದೀವಲ್ಲ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ನೀವು ಒಮ್ಮೆ ಮನೇಲಿ ಮಾಡಿಕೊಂಡು ತಿಂದು ನೋಡಿ, ನಮಗೆ ಕಮೆಂಟ್ಸ್ ಮಾಡಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಲ್ವಾ. ಈಗ ನಾನು ಇದಕ್ಕೆ ಒಂದು ಚಮಚ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಚಮಚ, ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ನೋಡಿ ನೀವು ಹಾಕ್ಕೊಳ್ಳಿ. ನಾನು ಒಂದು ಚಮಚ ಆ್ಯಡ್ ಮಾಡಿದ್ದೀನಿ ಅರ್ಧ kg ಚಿಕನ್ಗೆ. ಸಾಕು, ತುಂಬ ಖಾರ ಆದರೆ ತಿನ್ನೋದಿಲ್ಲ ನಮ್ಮ ಮನೇಲಿ. ನೋಡಿ ನೀಟಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಕನಲ್ಲೂ ಉಪ್ಪು ಹಾಕಿರ್ತೀವಲ್ಲ, ಸ್ವಲ್ಪ ಈ ಮಸಾಲೆಗೆ ಹಿಡಿಯೋಷ್ಟು. ಆಮೇಲೆ ಅದು ಬೆಂದಿರೋ ಚಿಕನ್ ಇರುತ್ತಲ್ಲ, ಅದನ್ನು ಈ ಗ್ರೇವಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆದರೆ ಚಿಕನ್ ಆದಾಗೇನೆಯ ನೋಡಿ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆ ಮಿಕ್ಸ್ ಮಾಡಿ ಕೂಡ ಅದು ಮಸಾಲೆ ಎಲ್ಲ ನೀಟಾಗಿ ಚಿಕನ್ನಿಗೆ ಅಂಟ್ಕೊಳ್ಳೋವರೆಗೂ ನೀಟಾಗಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಚಿಕನ್ನು ತುಂಬ ಚೆನ್ನಾಗಿ ಬೆಂದಿರಬೇಕು ಮೆತ್ತಗೆ, ಹಂಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಬೇಳೆ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಈಗಲೇ ಚಿಕನ್ ಡ್ರೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಕೂಡ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಮುಂಚೆ ಕೂಡ ಚಿಕನ್ ನೀಟಾಗೆ ಬೇಯೋವರೆಗೂ. ಈಗ ಚಿಕನ್ ರೆಡಿ ಇದೆ, ಅದಕ್ಕೆ ಇಳಿಸ್ಬಿಟ್ಟು ನಾನು ಒಂದು ಅರ್ಧ ಲೆಮನ್ನ ಹಿಂಡ್ತಾ ಇದ್ದೀನಿ. ಇದಾದರೆ ಚಿಕನ್ ತಿನ್ನಲಿಕ್ಕೆ ರೆಡಿ ಅಂತ ಹೇಳಿನೆಯ. ನೋಡಿ ಮಿಸ್ಸಾಗಿ ಇದು ಬಿದ್ದುಬಿಟ್ಟಿದೆ. ಓಕೆ, ಚಿಕನ್ ಚೆನ್ನಾಗೇ ರೆಡಿ, ಫ್ರೈ ಚೆನ್ನಾಗಾಗಿದೆ, ಗ್ರೇವಿ. ಚಿಕನ್ ಡ್ರೈ ರೆಡಿ ಇದೆ. ಈಗ ನೋಡಿ, ಒಮ್ಮೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಧನ್ಯವಾದಗಳು. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ.